ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಶಿವಂತ. ನಾನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತಾಲೂಕಾ ಅಧ್ಯಕ್ಷ ಆಳಂದ. ಇಂದು ನಮ್ಮ ಕಲಬುರಗಿ ನಗರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಅಂಗವಾಗಿ, ಅಂದರೆ 74ನೇ ಜನ್ಮದಿನದ ಅಂಗವಾಗಿ ಡಾಕ್ಟರ್ ವಿಷ್ಣು ಉತ್ಸವ ಮತ್ತು ಡಾಕ್ಟರ್ ವಿಷ್ಣುವರ್ಧನ ಸೇವಾ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ರಾಮಮಂದಿರ ವೃತ್ತದಲ್ಲಿ ಪ್ರತಿ ವರ್ಷ ಕೂಡ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಕಳೆದ ದಶಕಗಳಿಂದಲೂ ಕೂಡ ಡಾಕ್ಟರ್ ವಿಷ್ಣು ವರ್ಧನ್ ಅವರ ಹುಟ್ಟುಹಬ್ಬದ ಮತ್ತು ಪುಣ್ಯಸ್ಮರಣೆಯ ಕಾರ್ಯಕ್ರಮ ಮತ್ತು ಕನ್ನಡ ನಾಡಿನ ರಾಜ್ಯೋತ್ಸವ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಷ್ಣುವರ್ಧನ್ ಸರ್ ಅವರ ಹೆಸರಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸ್ಮಾರಕದ ಬಗ್ಗೆ ಹೇಳಬೇಕಾದ್ರೆ ಬೆಂಗಳೂರಿನಲ್ಲಿ ಅಪ್ಪಾಜಿಯವರ ಸ್ಮಾರಕ ಅಂದರೆ ಅಭಿಮಾನಿ ಸ್ಟುಡಿಯೋಲ್ಲಿ ಸ್ಮಾರಕ ಇದೆ, ಅಷ್ಟೇ ಪುಣ್ಯಭೂಮಿ ಇದೆ ಅಷ್ಟೇ. ಸ್ಮಾರಕ ಅಂತ ಹೆಸರು ಆಗಿಲ್ಲ. ಅದು ಕೋರ್ಟಿಂದ ಸ್ವಲ್ಪ ಇದರಲ್ಲಿ ಯಾರಾದರೂ ಪೊಲಿಟಿಕಲ್ ಅವ್ರದ್ದು ಯಾರಾದರೂ ಹಸ್ತಕ್ಷೇಪ ಇದೆ? ಯಾವುದೇ ರಾಜಕೀಯ ಬಗ್ಗೆ ಆಗಲಿ, ಕನ್ನಡ ಚಿತ್ರರಂಗದ ಬಗ್ಗೆ ಆಗಲಿ ಪ್ಲೇ ಮಾಡಲ್ಲ ಸರ್. ನಾವು ಕಾಣದ ಕೈಗಳು ಅವ್ರು ಯಾರೇ ಆಗಿರಲಿ, ನಮ್ಮ ಆಜುಬಾಜುದ್ದೇ ನಮಗೆ ಮುಖ ಕೊಡ್ತಾರೆ ಅಂಥವ್ರು. ನಾವು ವಿಷ್ಣುವರ್ಧನ್ ಅವರು ನಮಗೆ ಅವ್ರ ಸಂಬಂಧ ಅಂದ್ರೇನು ರಕ್ತ ಸಂಬಂಧ ಇಲ್ಲದೆ ಇರ್ಬೋದು, ಒಂದು ಸ್ನೇಹ, ಅಭಿಮಾನ, ಪ್ರೀತಿ, ವಿಶ್ವಾಸ ಎಲ್ಲನೂ ಇದೆ. ತಂದೆ ತಾಯಿಗೆ ಎಷ್ಟು ಪ್ರೀತಿ ಕೊಟ್ಟು ಮಾಡ್ತೀವಲ್ಲ ಅಷ್ಟೇ ಪ್ರೀತಿ ವಿಷ್ಣುವರ್ಧನ್ ಸರ್ ಮ್ಯಾಗದ ನಮ್ಗೆ. ಈ 10 ವರ್ಷ ಅಲ್ಲ, ಇನ್ನೂ 10 ವರ್ಷ, ಇನ್ನೂ ಒಂದು 100 ವರ್ಷ ಆದರೂ ಕೂಡ ನಾವು ಹೋರಾಟ ಬಿಡಲ್ಲ. ಆ ಸ್ಮಾರಕ ಪುಣ್ಯಭೂಮಿ ಅಭಿಮಾನಿ ಸ್ಟುಡಿಯೋದಾಗ ಆಗೋ ತನಕನೂ ನಾವು ಬಿಡಲ್ಲ. ಸರ್ಕಾರದಿಂದ ಒಂದು ಗೌರವ ಸಿಗಲಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇಲ್ಲಿ ತನಕ ಕಾಯ್ತಾ ಇದ್ದೀವಿ. ವಿಷ್ಣುವರ್ಧನ್ ಅಭಿಮಾನಿಗಳು ಒಬ್ಬೊಬ್ಬರು 1 ರೂಪಾಯಿ 2 ರೂಪಾಯಿ ಕೊಟ್ಟಿರಲ್ಲ. ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಸರ್ ಕನ್ನಡ ಚಿತ್ರರಂಗದ ಕಣ್ಣುಗಳು. ಕಂಠೀರವ ಸ್ಟುಡಿಯೋದಲ್ಲಿ ಅವರಿಗೆ ಎಲ್ಲರಿಗೂ ಬೇರೆ ನಟರಿಗೆ ಅಂತಿಮ ಸಂಸ್ಕಾರ ಆಯಿತು, ಅವರಿಗೆ ಸ್ಮಾರಕನೂ ಆಯಿತು. ವಿಷ್ಣುವರ್ಧನ್ ಸರ್ಗೆ ಯಾಕೆ ಅನ್ಯಾಯ ಮಾಡಕತ್ತೀರಿ ಅದು ನಂಗೆ ಗೊತ್ತಿಲ್ಲ. ಅನ್ಯಾಯ ಮಾಡೋರು ಬೇರೆ ಯಾರೂ ಅಲ್ಲ, ನಮ್ಮ ಸಂಗಡ ಇದ್ದವರೇ ನಮ್ಗೆ ಅನ್ಯಾಯ ಮಾಡ್ತಾರೆ. ಅವ್ರು ರಾಜಕೀಯದವರೇ ಆಗಿರಲಿ, ಕನ್ನಡ ಚಿತ್ರರಂಗದವರೇ ಆಗಿರಲಿ, ಮತ್ತು ಸರ್ಕಾರದವರೇ ಆಗಿರಲಿ, ದಯವಿಟ್ಟು ವಿಷ್ಣುವರ್ಧನ್ ಸರ್ ಅವ್ರ ಬಗ್ಗೆ ಕಾಳಜಿ ತಗೋದು. ಅವರೇನು ನಮ್ಮ ನಾಡಿಗೆ ಕೆಟ್ಟದ್ದು ಮಾಡಿಲ್ಲ. ವಿಷ್ಣುವರ್ಧನ್ ಸರ್ ಅವರು ನಮ್ಮ ನಾಡಿಗೆ ಕೊಡುಗೆ ಕೊಟ್ಟಿದ್ದಾರೆ, ಕಂಡಬಡಿ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅವರು ಸುಮಾರು 200 ಚಿತ್ರಗಳಲ್ಲಿ ನಟನೆ ಮಾಡಿದರೂ ಕೂಡ 200 ಚಿತ್ರಗಳಿಂದ ಕೂಡ ನಾವು ಒಂದೊಂದು ಹೊಸ ಪಾಠಗಳು ಕಲಿಬಹುದು. ದಯವಿಟ್ಟು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ವಿಷ್ಣುವರ್ಧನ್ ಸರ್ ಯಾವುದಾದ್ರೂ ಒಂದು ಚಿಕ್ಕ ತಪ್ಪಾದರೂ ಮಾಡಿದ್ರಲ್ಲ, ಅವಾಗ ನೀವು ಇವ್ರು ಹಿಂಗೆ ಮಾಡ್ಯಾರ, ಅದ್ರ ಸಲುವಾಗಿ ನಾವು ವೇಟ್ ಮಾಡಕತ್ತೀವಿ ಅಥವಾ ಕೊಡಲಾಗಿದ್ದೀವಿ ಅಂತ ಹೇಳಿ ಏನೋ ಮಾಡಲಾಗಿರಿ ನೀವು. ಈ ಒಂದು ವಿಚಾರದಾಗ ನಮಗೆ ಭಾಳ ಅನ್ಯಾಯ ಆಗಕತ್ತಿದೆ ವಿಷ್ಣುವರ್ಧನ್ ಸರ್ಗೆ. ಈ ಒಂದು ವಿಚಾರ ಅಲ್ಲ, ಭಾಳ ಅನ್ಯಾಯ ಅವರಿಗೆ ಆಗ್ಯದ. ಅವರಷ್ಟು ಅನ್ಯಾಯ ಬೇರೆ ಯಾರಿಗೂ ಆಗಿಲ್ಲ. ಆದರೂ ಕೂಡ ಇಷ್ಟು ಸಮಾಧಾನವಾಗಿ ನಾವು ನಿಂತಿದ್ದೇವೆ ಅಂದ್ರಲ್ಲ, ಅದಕ್ಕೆ ಕಾರಣ ಕೇವಲ ವಿಷ್ಣುವರ್ಧನ್ ಸರ್ ಅಭಿಮಾನಿ ಅನ್ನೋ ಒಂದು ಕಾರಣ. ನಾನಂತಲ್ಲ, ಎಲ್ಲ ಅಭಿಮಾನಿಗಳು ಕೂಡ. ಅದಲ್ಲದೆ ನಮ್ಮ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷರು ಆದಂತಹ ಶ್ರೀ ವೀರಕಪುತ್ರ ಶ್ರೀನಿವಾಸ್ ಅವರು ವಿಷ್ಣುವರ್ಧನ್ ಸರ್ ಹೆಸರು ಮ್ಯಾಗ ಅನೇಕ ಹಲವು ಕಾರ್ಯಕ್ರಮಗಳು ಮಾಡ್ಯಾರ. ರಾಷ್ಟ್ರೀಯ ಆದರ್ಶ ದಿನಾಚರಣೆ ಅಂತ ಒಂದು ಹೊಸ ಒಂದು ದಿನ ಅಳವಡಿಸ್ಕೊಂಡ್ರೆ ಅದು ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಜನ್ಮದಿನವನ್ನು ಅಂದರೆ ಸೆಪ್ಟೆಂಬರ್ 18ನೇ ತಾರೀಕಿಗೆ ರಾಷ್ಟ್ರೀಯ ಆದರ್ಶ ದಿನಾಚರಣೆ ಅಂತ ಸರ್ಕಾರದಿಂದ ಘೋಷಣೆ ಮಾಡಬೇಕು ಅನ್ನೋ ಒಂದು ಮನವಿ ಕೊಟ್ಟಿದ್ದೀವಿ. ಅದು ಇನ್ನೂ ಅವರು ಪರಿಶೀಲನೆ ಮಾಡಿ ನಿರ್ಧಾರಕ್ಕೆ ಬರ್ತಾರೆ. ಅದಲ್ಲದೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಮಹಾನಗರ ಪಾಲಿಕೆ ಮಹಾಪೌರರಾದಂತಹ ಶ್ರೀ ಯಲ್ಲಪ್ಪ ಸಾಹೇಬರು ಬಂದಿದ್ದರು. ಅವರು ಕೂಡ ನಮ್ಮ ವಿಷ್ಣು ಸೇನಾ ಸಮಿತಿಗೆ ಮತ್ತು ವಿಷ್ಣುವರ್ಧನ್ ಸರ್ ಹೆಸರಿನಾಗ ಒಂದು ಮಾರ್ಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಮಾರ್ಗದ ಹೆಸರು ವಿಷ್ಣುವರ್ಧನ್ ಸರ್ ಹೆಸರು ಇಡ್ತೀನಿ ಅಂತ ಹೇಳಿದ್ದಾರೆ. ಅದು ನಮಗೆ ಭಾಳ ಖುಷಿ ಆಗ್ಯದ. ಆದಷ್ಟು ಜಲ್ದಿನೇ, ಅಂದರೆ ಆದಷ್ಟು ಬೇಗನೆ ಆ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಅದು ಕಾರ್ಯರೂಪಕ್ಕೂ ತರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮ ಸ್ಮಾರಕ ವಿಚಾರ ಆಗಿರ್ಬೋದು, ಅದಕ್ಕೆ ಹೊರತಾಗಿ ವಿಷ್ಣುವರ್ಧನ್ ಸರ್ ಅವರ ಕೆಲವೊಂದು ಸ್ಮಾರಕನೇ ಆಗಿರ್ಬೋದು ಅಥವಾ ಪುಣ್ಯಭೂಮಿ ವಿಚಾರ ಆಗಿರ್ಬೋದು, ಅದು ಪಕ್ಕಕ್ಕಿಟ್ಟಿದ್ರೂ ಕೂಡ ನಾಡಿಗೆ ಒಳ್ಳೆಯದಾಗಂತಹ ಕೆಲಸಗಳನ್ನ ಮಾಡಕತ್ತೀವಿ. ಇವಾಗ ಸಾಧಕರಿಗೆ ಸನ್ಮಾನ ಮಾಡ್ತೀವಿ. ಸಾಧಕರಿಗೆ ಸನ್ಮಾನ ಅಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅವ್ರದ್ದೇ ಆದಂತಹ ಒಂದು ಸಾಧನೆಗಳು ಮಾಡಿರ್ತಾರೆ, ಯಾರು ಗುರುತಿಸಿರಲ್ಲ ಅವರಿಗೆ. ಅಂತಹ ಸಾಧಕರಿಗೆ ನಾವು ಈ ಒಂದು ವೇದಿಕೆಯ ಮೂಲಕ ಗುರುತಿಸಿ ಆ ಒಂದು ಸಾಧನೆಗೆ ಮತ್ತು ಅವರೊಂದು ವೃತ್ತಿಗೆ ಕುಲಕಸುಬೆ ಆಗಿರಲಿ, ಅವ್ರ ಒಂದು ವೃತ್ತಿ ಜೀವನದ ವೃತ್ತಿನೇ ಆಗಿರಲಿ ಎತ್ತಿ ಹಿಡಿದು ಇನ್ನೂ ಹೆಚ್ಚಿನ ಸೇವೆ ಈ ನಾಡಿಗೆ ಸಲ್ಲಿಸಲಿ ಅಂತ ನಾವು ಅವರಿಗೆ ಕೇಳ್ಕೊತಿದ್ದೀವಿ. ಇದು ಅಲ್ಲದೆ ವಿಷ್ಣು ಸೇನಾ ಸಮಿತಿಯು ರಾಜ್ಯಾದ್ಯಂತ ಇವತ್ತಿನ ದಿವಸ ಸೆಪ್ಟೆಂಬರ್ 18ನೇ ತಾರೀಕಿಗೆ ವಿಷ್ಣುವರ್ಧನ್ ಅವರ ಜನ್ಮದಿನ ಆಚರಣೆ ಮಾಡಕತ್ತಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನರಿಗೆ ನಾವು ಅನ್ನ ಸಂತರ್ಪಣೆ ಮಾಡಿದ್ದೀವಿ. ವಿಷ್ಣುವರ್ಧನ್